ಇಂಡೋ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದ್ದಂತೆ ರಜೆಗೆ ಬಂದಿದ್ದ ಯೋಧರೆಲ್ಲರೂ ಕೂಡ ಸೇನೆಗೆ ವಾಪಸ್ ಆಗಿದ್ದಾರೆ. ಮದುವೆಯಾದ 3 ದಿನಕ್ಕೆ ಸೇವೆಗೆ ಮರಳಿದ್ದು ಪತ್ನಿ ಕಣ್ಣೀರಲ್ಲೇ ಧೈರ್ಯ ತುಂಬಿ ಕಳಿಸಿದ್ದಾರೆ. ಮದುವೆಯಾದ 5ನೇ ದಿನಕ್ಕೆ ಯೋಧನಿಗೆ ಬುಲಾವ್. ಭಾರತ ಪಾಕಿಸ್ತಾನ ನಡುವೆ ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧ ನಡೆಯಬಹುದು. ಹೀಗಾಗಿನೇ ಗಡಿಯಲ್ಲಿ ಸೈನಿಕರು ಹದ್ದಿನ ಕಣ್ಣಿಟ್ಟಿದ್ದಾರೆ. ತಮ್ಮ ಜೀವವನ್ನೇ ಪಣಕ್ಕಿಟ್ಟು ದೇಶ ಸೇವೆಗಾಗಿ ಹೋರಾಡೋಕೆ ಸನ್ನದ್ಧರಾಗಿದ್ದಾರೆ. ಇದೇ ಕಾರಣಕ್ಕೆ ರಜೆ ಮೇಲೆ ಬಂದ ಸೈನಿಕರಿಗೆಲ್ಲ ಬುಲಾವ್ ಹೋಗ್ತಾ ಇದೆ. ಮದುವೆಗೆ ಅಂತ ಬಂದವರು, ಹೆತ್ತವರನ್ನ ನೋಡೋದಕ್ಕೆ ಬಂದವರೆಲ್ಲ ಮರಳಿ ಕರ್ತವ್ಯಕ್ಕೆ ಹಾಜರಾಗ್ತಿದ್ದಾರೆ. ಸೇವೆಗೆ ಹೊರಟ ಮಕ್ಕಳಿಗೆ ಯುದ್ಧ ಗೆದ್ದು ಬನ್ನಿ ಅಂತ ಧೈರ್ಯ ತುಂಬಿ ಕಳಿಸ್ತಿದ್ದಾರೆ. ಬೆಳಗಾವಿಯ ಗಡಿ ಪ್ರದೇಶದ ಪಾಚೋರ ನಿವಾಸಿ ಮನೋಜ್ ಪಾಟೀಲ್ ತಮ್ಮ ಮದುವೆ ಅಂತ 15 ದಿನದ ಹಿಂದೆಯಷ್ಟೇ ಹುಟ್ಟೂರಿಗೆ ಬಂದಿದ್ರು. ಮದುವೆಯಾಗಿ ಜಸ್ಟ್ 5 ದಿನವಾಗಿದೆಯಷ್ಟೇ. ಅರಿಶಿಣದ ಮೈ ಇನ್ನೂ ಕೂಡ ಆರಿಲ್ಲ. ಅಷ್ಟರಲ್ಲಾಗಲೇ ಸೇವೆಗೆ ಹಾಜರಾಗುವಂತೆ ಬುಲಾವ್ ಬಂದಿದೆ. ಹೀಗಾಗಿ ಹಿಂದು ಮುಂದು ನೋಡದೆ ಸೇವೆಗೆ ವಾಪಸ್ಸಾಗಿದ್ದಾರೆ. ಗಂಡನನ್ನ ಸೇನೆಗೆ ಕಳಿಸಿಕೊಡುವಾಗ ಪತ್ನಿ ಕಣ್ಣೀರಿಟ್ಟಿದ್ದನ್ನ ನೋಡಿ ಎಲ್ಲರ ಕಣ್ಣಾಲೆಗಳು ತುಂಬಿ ಹೋಗಿದ್ವು. ಇನ್ನು 20 ವರ್ಷಗಳಿಂದ ದೇಶ ಸೇವೆ ಮಾಡ್ತಿರೋ ಯೋಧ ಕನ್ಯಾಕುಮಾರ್ 3 ದಿನದ ಹಿಂದೆಯಷ್ಟೇ ಹುಟ್ಟೂರಿಗೆ ಬಂದಿದ್ರು. ತಾಯಿಗೆ ಹುಷಾರಿಲ್ಲ, ಜೊತೆಗೆ ತಂಗಿ ಮದುವೆ ಇದೆಯಂತ ಬಂದವರು ಮತ್ತೆ ಗಡಿ ಕಾಯೋದಕ್ಕೆ ವಾಪಸ್ ಹೋಗಿದ್ದಾರೆ. ವೀರ ಯೋಧ ದೇಶ ಕಾಯುವುದಕ್ಕೆ ಹೊರಡುತ್ತಿದ್ದಂತೆ ಅಫ್ಜಲ್ಪುರ ತಾಲೂಕಿನ ಅರ್ಜುನರ್ಗಿ ತಂಡದವರು ಹೆಮ್ಮೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಯೋಧ ಜಗದೀಶ್ ಅನಾರೋಗ್ಯದಿಂದಾಗಿ ತಿಂಗಳ ಹಿಂದೆ ಹುಟ್ಟೂರಿಗೆ ಬಂದಿದ್ರು. ಆದ್ರೀಗ ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಒಡಿಶಾಗೆ ತೆರಳಿದ್ದಾರೆ. ಇನ್ನು ಬೀದರ್ ಜಿಲ್ಲೆಯ ಹುಲಸೂರ ತಾಲೂಕಿನ ಬೇಲೂರು ಗ್ರಾಮದ ಬಿಎಸ್ಎಫ್ ಯೋಧ ಅನಿಲ್ ಪಾಟೀಲ್ಗೆ ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಹೂಮಳೆ ಸುರಿದು ದೇಶ ಸೇವೆಗೆ ಕಳಿಸಿಕೊಟ್ಟಿದ್ದಾರೆ. ಹುತಾತ್ಮ ಯೋಧನಿಗೆ ಕಣ್ಣೀರ ಬೀಳ್ಕೊಡುಗೆ. ನಿನ್ನೆ ಶತ್ರುಗಳ ಗುಂಡೇಟಿಗೆ ಬಲಿಯಾದ ವೀರ ಯೋಧ ಮುರಳಿ ನಾಯಕ್ ಪಾರ್ಥಿವ ಶರೀರ ಹುಟ್ಟೂರನ್ನ ಸೇರಿದೆ. ಮಧ್ಯಾಹ್ನ 1:15 ಸುಮಾರಿಗೆ ದೆಹಲಿಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೃತದೇಹ ಬಂದಿಳಿಯುತ್ತಿದ್ದಂತೆ ಏರ್ಪೋರ್ಟ್ನಲ್ಲೇ ಅಂತಿಮ ನಮನವನ್ನ ಸಲ್ಲಿಸಲಾಯಿತು. ನಂತರ ದೇವನಹಳ್ಳಿ ಮೂಲಕ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿಯ ಮಾರ್ಗವಾಗಿ ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಕಲ್ಲಿತಾಂಡಕ್ಕೆ ಮೃತದೇಹವನ್ನ ತೆಗೆದುಕೊಂಡು ಹೋಗಲಾಯಿತು. ಈ ವೇಳೆ ಮಾರ್ಗದುದ್ದಕ್ಕೂ ನಿಂತಹ ಜನರು ಹೂಮಳೆ ಸುರಿದು ಅಂತಿಮ ನಮನ ಸಲ್ಲಿಸಿದ್ರು. ಒಟ್ನಲ್ಲಿ ಭಾರತದ ಸೈನಿಕರು ಸರ್ವಸನ್ನದ್ಧವಾಗಿ ಮನೆ ಮಠಕ್ಕಿಂತ ದೇಶ ಸೇವೆಯೇ ಈಶ ಸೇವೆ ದೊಡ್ಡದು ಅಂತ ಪ್ರಾಣದ ಹಂಗನ್ನ ತೊರೆದು ಗಡಿಯಲ್ಲಿ ನಿಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.